ಸಂಕ್ರಾಂತಿ ಹಬ್ಬವನ್ನು ಭಾಳ ವಿಶೇಷವಾಗಿ ನಿಸರ್ಗ ಬಡಾವಣೆಯಲ್ಲಿ ಹಿಂದೂಗಳ ಪವಿತ್ರವಾದ ಹಬ್ಬವಾದಂಥ ಮಕರ ಸಂಕ್ರಮಣವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಮೃದ್ಧಿ ಒಳಗೆ ಹಬ್ಬ ಮಾಡಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಮುಂದಿನ ದಿನಗಳು ಮತ್ತಷ್ಟು ವಿಜೃಂಭಣೆ ಆಚರಿಸ್ಕೊಂಡು ಹೋಗ್ತೀವಿ ಅಂತ ಇವತ್ತು ಪಟ್ಟಣವಾಗಿ ಪರಿವರ್ತನೆ ಆದರೂ ಹಳ್ಳಿ ಸೊಗಡನ್ನು ಬಿಡ್ತಿರೋ ಸಂಕ್ರಾಂತಿ ಹಬ್ಬವನ್ನು ಬಹಳ ಚೆನ್ನಾಗಿ ಹಸುಗಳನ್ನು ಹಾಕಿ ಬಂತು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ ಜೊತೆ ತಂದು ಸುಖ ಶಾಂತಿ ಪೀಳಿಗೆಗೆ ಮುಗಿಬಾರ್ದು, ಮುಂದಿನ ಪೀಳಿಗೆಗೂ ಇದು ಪರಿಚಯ ಇರಬೇಕು. 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವು ಈ ಒಂದು ಹಬ್ಬ ಪ್ರಾರಂಭ ಮಾಡಿ. ನಮ್ಮ ನಿಸರ್ಗ ಬಡಾವಣೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದು ನೆರೆದಿರ್ತಕ್ಕಂಥ ನಿವಾಸಿಗಳಿದ್ದಾರೆ. ಎತ್ತಿನ ಬಂಡಿಯಲ್ಲಿ ನಾವು ರೈತರ ಮಕ್ಕಳೇ, ಅದರಿಂದ ನಮಗೆ ಎತ್ತಿನ ಬಂಡಿ ವಸ್ತೇನಲ್ಲ, ನಮ್ಮ ಅಪ್ಪನ ಒಳ್ಳೆ ಓರಿಗಳು ಸಾಕಿದೆ. ನಮ್ಮ ಹಳ್ಳಿ ಸಂಸ್ಕೃತಿ, ನಮ್ಮ ಕರ್ನಾಟಕ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಏನನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅಂತೇಳಿ ಸಂಕ್ರಾಂತಿ ಎಂದ್ರೇನೆ ಸಂಭ್ರಮ ಸಡಗರದಿಂದ ರೈತಾಪಿ ವರ್ಗ ಆಚರಿಸುವ ಹಬ್ಬ. ತಾವು ಬೆಳೆದ ದವಸ ಧಾನ್ಯಗಳನ್ನ ಪೂಜಿಸುವ ಹಬ್ಬ. ಸಂಕ್ರಾಂತಿ ಭತ್ತ ಧಾನ್ಯಗಳ ರಾಶಿ ಪೂಜೆ ಮಾಡುವ ದಿನ. ಸೂರ್ಯ ತನ್ನ ಪಥವನ್ನ ದಕ್ಷಿಣದಿಂದ ಉತ್ತರದ ಕಡೆಗೆ ಬದಲಿಸುವುದರಿಂದ ಉತ್ತರಾಯಣ ಅಂತಲೂ ಕೂಡ ಕರೆಯುತ್ತೇವೆ. ಇಲ್ಲೊಂದು ಕಡೆ ಸ್ಥಳೀಯರಿಗಿಂತ ಹೊರಗಿನವರೇ ಹೆಚ್ಚಾಗಿ ನೆಲೆಸಿದ್ದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಮಹಿಳೆಯರು ಪುರುಷರೆನ್ನದೆ ಎಲ್ಲರೂ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿ ಒಕ್ಕಲಿಗರ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಶಾಸಕರಾದ ಕೃಷ್ಣಪ್ಪರವರನ್ನ ತಮ್ಮೊಟ್ಟಿಗೆ ಹೆಜ್ಜೆ ಹಾಕಿಸಿದ್ರು. ಇದಕ್ಕೂ ಮೊದಲು ಶಾಸಕರು ಎತ್ತಿನ ಬಂಡಿಯಲ್ಲಿ ಕಾರ್ಯಕ್ರಮಕ್ಕೆ ಬರುವ ಮೂಲಕ ಎಲ್ಲರನ್ನ ಸಂತಸಪಡಿಸಿದ್ರು. ಬೆಂಕಿಯ ಕಿಚ್ಚಿನಲ್ಲಿ ರಾಸುಗಳನ್ನ ಓಡಿಸಿ ಅಪ್ಪಟ ಗ್ರಾಮೀಣ ಶೈಲಿಯಲ್ಲಿ ಹಬ್ಬವನ್ನ ಆಚರಿಸಿದ ಬಡಾವಣೆ ಯಾವುದು ಅನ್ನೋದ್ರ ಆ ಎಲ್ಲಾ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ. ಹೌದು, ಹೀಗೆ ಸಂಭ್ರಮ ಸಡಗರದಿಂದ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ನಿಸರ್ಗ ಬಡಾವಣೆಯಲ್ಲಿ ಸಂಕ್ರಾಂತಿ ಉತ್ಸಾಹ ಮುಗಿಲು ಮುಟ್ಟಿತ್ತು. ಇಲ್ಲಿನ ನಿವಾಸಿಗಳ ಸಂತಸಕ್ಕೆ ಪಾರವೇ ಇರಲಿಲ್ಲ. ತಮಟೆ ಸದ್ದಿಗೆ ಮಹಿಳೆಯರು ಭರ್ಜರಿ ಸ್ಟೆಪ್ ಹಾಕಿದ್ರು. ಇವರೊಟ್ಟಿಗೆ ಬೆಂಗಳೂರು ದಕ್ಷಿಣ ಶಾಸಕರಾದ ಎಂ ಕೃಷ್ಣಪ್ಪನವರು ಕೂಡ
ನಿಸರ್ಗ ವಾಕಿಂಗ್ ಟೀಮ್ ಹಾಗೂ ನಿಸರ್ಗ ಬಡಾವಣೆಯ ಪಂಚಾಯಿತಿ ಸದಸ್ಯರ ಸಹಯೋಗದೊಂದಿಗೆ 4ನೇ ಬಾರಿಗೆ ನಿಸರ್ಗ ಬಡಾವಣೆಯಲ್ಲಿ ಸಂಕ್ರಾಂತಿ ಸಂಭ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವೆಂಕಟೇಶ್ವರ ದೇವಾಲಯದಿಂದ ಈಸ್ಟ್ ಗೇಟ್ ವರೆಗೆ ಮೆರವಣಿಗೆ ಮಾಡಲಾಯಿತು. ಇನ್ನು ಸಂಕ್ರಾಂತಿ ಹಬ್ಬ ಅಂದ್ರೆ ಮನೆಯ ಮುಂದೆ ಚಂದದ ರಂಗೋಲಿ, ಅಲಂಕಾರ ಮಾಡಿದ ರಾಸುಗಳು ಇವೆಲ್ಲವೂ ಕೂಡ ನೋಡೋದಕ್ಕೆ ಆಕರ್ಷಣೀಯವಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಶಾಸಕ ಎಂ ಕೃಷ್ಣಪ್ಪನವರು ಚಾಲನೆ ನೀಡಿ ಹಸುಗಳಿಗೆ ಹೂವಿನ ಹಾರ ಹಾಕಿ, ಎತ್ತಿನ ಗಾಡಿಯಲ್ಲಿ ಒಂದು ರೌಂಡ್ ಹಾಕಿ, ಮಹಿಳೆಯರ ಜೊತೆ ಹೆಜ್ಜೆ ಹಾಕಿ, ಹಾಗೆ ಅವರಿಗೆ ಪ್ರೋತ್ಸಾಹವನ್ನ ನೀಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದು ಹೀಗೆ. ಪೂಜೆ ಮಾಡಿ ಏನು ವರ್ಷ ಪೂರ್ತಿ ನಮ್ಮ ಗೋಗಳು ಕೆಲಸ ಮಾಡಿ ಹೊಲದಲ್ಲಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧ, ಸ್ನೇಹ, ವಿಶ್ವಾಸ ಆ ಹಸುಗಳ ಜೊತೆ ಇರುತ್ತೆ. ಅದಕ್ಕೆ ಇವತ್ತಿನ ದಿನ ಶೃಂಗಾರ ಮಾಡಿ, ಪೂಜೆ ಮಾಡಿ, ಕಿಚ್ಚನ್ನು ಹಾಯಿಸಿ ನಮ್ಮ ಮುಂದಿನ ಮಕ್ಕಳಿಗೆ ಇದೊಂದು ಮಾದರಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಇವೆಲ್ಲ ಬಹಳ ವಿಶೇಷ. ಇಂದಿನಿಂದ ಬೆಳಕು ಜಾಸ್ತಿ ಆಗುತ್ತೆ, ಕತ್ತಲು ಕಮ್ಮಿ ಆಗತ್ತೆ, ಎಲ್ಲ ರೀತಿಯ ಒಳ್ಳೇದಾಗತ್ತೆ. ಇವತ್ತು ಕರೋನಾ ಮಹಾಮಾರಿ ಸಂಕ್ರಾಂತಿ ಹಬ್ಬವನ್ನು ಭಾಳ ವಿಶೇಷವಾಗಿ ನಿಸರ್ಗ ಬಡಾವಣೆಯಲ್ಲಿ ನಮ್ಮ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಸ್ಥಳೀಯ ಮುಖಂಡರಲ್ಲಿ ಸೇರಿ ಈ ಜಾಗ ಹಳ್ಳಿ ಪ್ರದೇಶ ಆದರೂ ಇವತ್ತು ಪಟ್ಟಣವಾಗಿ ಪರಿವರ್ತನೆ ಆದರೂ ಹಳ್ಳಿ ಸೊಗಡನ್ನು ಬಿಡ್ದಿರೋ ಸಂಕ್ರಾಂತಿ ಹಬ್ಬವನ್ನು ಭಾಳ ಚೆನ್ನಾಗಿ ಹಸುಗಳನ್ನು ಕಿಚ್ಚಾಯಿಸೋದು ಮತ್ತು ಕಾಟನ್ ಬಾಯಿ ದೇವಸ್ಥಾನ ಪೂಜೆ ಮಾಡೋವಂಥದ್ದು ನಮ್ಮ ಹಳೆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎತ್ತಿನ ಬಂಡಿಯಲ್ಲಿ ನಾವು ರೈತರ ಮಕ್ಕಳೇ, ಅದರಿಂದ ನಮಗೆ ಎತ್ತಿನ ಬಂಡಿ ಹೊಸ್ತೇನಲ್ಲ. ನಮ್ಮ ಅಪ್ಪನ ಒಳ್ಳೆ ಓರಿಗಳು ಸಾಕಿದ್ರು.
ಸಂಭ್ರಮದಲ್ಲಿ ಭಾಗಿಯಾಗಿದ್ದ ಅತಿಥಿಗಳು ಮತ್ತು ನಿವಾಸಿಗಳು ಹಬ್ಬದ ಕುರಿತು ತಿಳಿಸಿದ್ದು ಹೀಗೆ. ಸಮೃದ್ಧಿ ಒಳಗೆ ಹಬ್ಬ ಮಾಡಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಥರ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ವರ್ಷನೂ ಚೆನ್ನಾಗಾಗಿ ಒಳ್ಳೆ ಈ ಥರ ಕಾರ್ಯಕ್ರಮಗಳು ಕೊಡಲಿ, ಇನ್ನೂ ಪ್ರೋಗ್ರಾಮ್ಗಳು ಮಾಡಲಿ, ನಮ್ಮ ಜನ ಚೆನ್ನಾಗಿರಬೇಕು. ನಮ್ಮ ಪಂಚಾಯತಿಗೆ ಏನೋ ನಮ್ಮ ಸಾರ್ ಇವಾಗ MLA ಕರೆದು ಮಾತಾಡ್ತಾಯಿದ್ರು, ಏನೋ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಇದ್ದಾಗಿರಲಿಲ್ಲ. ಇಲ್ಲಿನ ಜನಗಳಿಗೆ ಇಲ್ಲಿ ನಮ್ಮ ನಿಸರ್ಗ ಬಡಾವಣೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದು ನೆರೆದಿರ್ತಕ್ಕಂಥ ನಿವಾಸಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಈ ಕರ್ನಾಟಕದ ಈ ಸಂಸ್ಕೃತಿ, ಈ ಇದು ಸಂಕ್ರಾಂತಿ ಹಬ್ಬದ ಸಂಸ್ಕೃತಿಯನ್ನು ನಾವು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ನಾವೊಂದು ಇಚ್ಛೆ ಪಟ್ಟು ನಾವೆಲ್ಲ ಒಂದು 10 ಜನ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಂಬರ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನೆರೆದು ನಮ್ಮ MLA ಸಾಹೇಬರು, ಆಮೇಲೆ ರಾಜಶೇಖರ ರೆಡ್ಡಿ ಅವರು, ಈ ಮುಖಂಡರುಗಳೆಲ್ಲ ಬಂದು ನಮಗೆ ಸಹಕರಿಸಿ ಇದನ್ನು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದಕ್ಕೆ ನಾವು ಅವರಿಗೆಲ್ಲ ತುಂಬ ಹೃದಯದ ಸ್ವಾಗತವನ್ನು ಅಂತ ಎತ್ತುಗಳನ್ನು ಇವತ್ತು ಅವ್ರಿಗೆ ಗೌರವಿಸಿ ಇವತ್ತು ಕಿಚಾಯಿಸೋದ್ರ ಮುಖಾಂತರ ಈ ನಿಸರ್ಗ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ತಾಯಂದಿರು ಎಲ್ಲರೂ ಒಟ್ಟಾಗಿ ಒಂದು ಹಿಂದೂಗಳ ಪವಿತ್ರವಾದ ಹಬ್ಬವಾದಂಥ ಮಕರ ಸಂಕ್ರಮಣವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಡಿನ ಸಮಸ್ತ ಜನತೆಗೂ ಮತ್ತು ನಮ್ಮ ನಿಸರ್ಗ ನಿವಾಸಿಗಳಿಗೂ ಸಹ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಯುತ ಎಂ ಕೃಷ್ಣಪ್ಪಾಜಿಯವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಆನೇಕಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ರಾಜಶೇಖರ ರೆಡ್ಡಿಯವರು ಆಗಮಿಸಿದರು. ಹಾಗೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀಯುತ ಬಸವರಾಜ್ ಅವರು, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದ ಶ್ರೀಯುತ ಕೃಷ್ಣಾರೆಡ್ಡಿಯವರು, ಹಾಗೆ ರಂಗನಾಥ್ ಅವರು, ನಮ್ಮ ಸುಧೀಂದ್ರ ಸರ್, ನಿಪ್ಮೆಟ್ನ ಹಲವಾರು ನಮ್ಮ ವಿಶ್ವಸ್ತರು ಆಗಮಿಸಿದರು. ವಿಶೇಷವಾಗಿ ನನ್ನ ತಾಯಂದಿರು, ಮಹಿಳೆಯರು ಇವತ್ತು ನಮ್ಮ ಹಬ್ಬ ಅಂದರೆ ಏನು, ಸಡಗರ ಅಂದರೆ ಏನು ಅಂತ ಹೇಳಿ ಈ ಹಳ್ಳಿಗಳಲ್ಲಿ ಬಿಟ್ಟು ಹೋದ ಸೊಗಡನ್ನು ಈ ಬಡಾವಣೆಯಲ್ಲಿ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರೋ ವಿಶೇಷ. ಮತ್ತು ಅವರೆಲ್ಲರ ಸಹಕಾರದಿಂದ ಮತ್ತು ಮಾರ್ಗದರ್ಶನದಿಂದ ಈ ಒಂದು ಹಬ್ಬವನ್ನು ಮುಂದಿನ ದಿನಗಳು ಮತ್ತಷ್ಟು ವಿಜೃಂಭಣೆ ಆಚರಿಸ್ಕೊಂಡು ಹೋಗ್ತೀವಿ ಅಂತ ಬಡಾವಣೆಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ನಾನು ಈ ವಾಕಿಂಗ್ ಟೀಮ್ನ ಒಬ್ಬ ಸದಸ್ಯನಾಗಿದ್ದು ನಾವು 9 ಜನ ಈ ಒಂದು ಸದಸ್ಯರ ಎಲ್ಲ ಸೇರಿ ಈ ಒಂದು ಬಡಾವಣೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳಾಗಲಿ ಮಾಡ್ಕೊಂಡು ಬಂದಿದ್ದೇವೆ. 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ನಾವು ಈ ಒಂದು ಹಬ್ಬ ಪ್ರಾರಂಭ ಮಾಡಿ. ಈ ಹಬ್ಬ ಮನುಷ್ಯನಿಗೆ ಸಂತೋಷ ಪಡುವಂಥ ದಿನ, ಹಿಂದೂಗಳಿಗೆ ಒಂದು ಸಂತೋಷದಾಯಕವಾದ ದಿನ. ಈ ದಿನ ನಮ್ಮ ಬಡಾವಣೆಯಲ್ಲಿ ಎಲ್ಲ ಜನಗಳು ಈ ಒಂದು ಹಬ್ಬದವನ್ನು ವೀಕ್ಷಣೆ ಮಾಡಿ ಈ ಹಬ್ಬದಲ್ಲಿ ಭಾಗವಹಿಸಿ ಭಾಳ ಸಂತೋಷವಾಗಿ ಮನೆಗಳಿಗೆ ಹಿಂದಿರುಗಿದ್ದಾರೆ. ಈ ವೆಂಕಟೇಶ್ವರ ಸನ್ನಿಧಿಯಲ್ಲಿ ನಾವು ಶುರು ಮಾಡಿ ಈಗ ನಾವು ಪೂರ್ವ ಭಾಗದ ದ್ವಾರದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಹಾಗೂ ದನಗಳಿಗೆ ಕಿಚಾಯಿಸಿ ಈ ಒಂದು ಹಬ್ಬ ರಾಜಕೀಯ ಬಂದ್ಬಿಟ್ಟು ತನ್ನ ಗ್ರಾಮೀಣ ಸೊಗಡನ್ನು, ಈ ಗ್ರಾಮೀಣ ಏನು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ನಶಿಸಿ ಹೋಗ್ತಾ ಇದೆ. ಆಗ ಅದನ್ನು ನಾವೇನು ಮಾಡ್ತೀವಿ, ಈ ವಾಕಿಂಗ್ ಟೀಮ್ ಅಂತ ಏನು ನಾವು ಸದಸ್ಯರಿದ್ದೀವಿ, ಪ್ಲಸ್ ನಮ್ಮ ಕಲ್ಲುಬಾಳು ಪಂಚಾಯಿತಿ ಸದಸ್ಯರುಗಳು ಸೇರಿ ವಿಶೇಷವಾಗಿ ನಮ್ಮ ಈ ಲೇಔಟಿಗೆ ಸಂಬಂಧಪಟ್ಟಂಥ 4 ಜನ ಸದಸ್ಯಗಳು ಎಲ್ಲರೂ ಸೇರಿಕೊಂಡು ನಮ್ಮ ಸುತ್ತಮುತ್ತಲಿನ ಹರಪನಹಳ್ಳಿ ಗ್ರಾಮಸ್ಥರಾಗಿರ್ಬೋದು, ಪಪ್ಪ ಗೇಟವರಾಗಿರ್ಬೋದು, ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳನ್ನು ಆಹ್ವಾನ ಕೊಟ್ಟು ವಿಶೇಷವಾಗಿ ಏನು ಇವತ್ತಿನ ದಿನ ಮೇಯ್ನು ನಾವು ಹಸುಗಳ ಬಗ್ಗೆ ಏನು ಜನಗಳಿಗೆ ತಿಳಿಯಬೇಕು ಅಂತ ಇಲ್ಲೇನಾಗೈತೆ ಅಂದರೆ ನಾವು ತಿಳಿದಂಗೆ ದೇಶ ವಿದೇಶಗಳಿಂದ ಎಲ್ಲೆಲ್ಲೋ ಬಂದು ಇವತ್ತಿನ ದಿನ ನಮ್ಮ ನಿಸರ್ಗ ಎಂಬ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಆ ಸಂಸ್ಕೃತಿ, ನಮ್ಮ ಹಳ್ಳಿ ಸಂಸ್ಕೃತಿ, ನಮ್ಮ ಕರ್ನಾಟಕದ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿ ಏನನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅಂತೇಳಿ ನಾವು ಎಲ್ಲರೂ ಕೂಡ ಮಾತಾಡಿಕೊಂಡು ಈ ಒಂದು ಸಂಕ್ರಾಂತಿ ಹಬ್ಬನ ಯಾವ ರೀತಿ ಇರುತ್ತೆ ಹಳ್ಳಿಗಳಲ್ಲಿ ಬಿಟ್ಟಿರೋದನ್ನ ನಾವು ಇಲ್ಲಿ ಬಹಳ ಚೆನ್ನಾಗಿ ವಿಜೃಂಭಣೆಯನ್ನು ಆಚರಿಸಬೇಕು ಅಂತೇಳಿ ನಮ್ಮ ಪೀಳಿಗೆಗೆ ಮುಗಿಬಾರ್ದು, ಮುಂದಿನ ಪೀಳಿಗೆಗೂ ಇದು ಪರಿಚಯ ಇರಬೇಕು ಮತ್ತು ಆ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡಬೇಕು ಅನ್ನೋದೇ ಉದ್ದೇಶದಿಂದ ವಾಕಿಂಗ್ ಟೀಮ್ ಅವರು ಇದನ್ನು ಆಯೋಜಿಸ್ತಿದ್ದಾರೆ. ಇದರಲ್ಲಿ ನಾವು ಸಹ ನಿಸರ್ಗ ಲೇಡೀಸ್ ಟೀಮ್ ಅವರು ಸಹ ಭಾಗವಹಿಸ್ತೀವಿ. ನಿಸರ್ಗ ಬಡಾವಣೆಯ ನಾಗರಿಕರು, ಬಡಾವಣೆಯ ನಿವಾಸಿಗಳು ಪ್ರತಿಯೊಬ್ಬರೂ ಸಹ ಈ ಹಬ್ಬದಲ್ಲಿ ಪಾಲ್ಗೊಂಡು ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಬರ್ತಿದ್ದೀವಿ. ಈ ಇಂದಿನ ವಿಶೇಷ ಏನು ಅಂದರೆ ನಮ್ಮ ಜನಪ್ರಿಯ ಶಾಸಕರಾದಂತಹ MLA ಕೃಷ್ಣಪ್ರಸಾದ್ಜಿ ಅವರು ಬಂದಿದ್ದರು. ಅವ್ರು ಬಂದಿದ್ದು ಇನ್ನಷ್ಟು ಈ ಹಬ್ಬ. ಇನ್ನು ಹಬ್ಬದಲ್ಲಿ ಪ್ರಮುಖ ಆಕರ್ಷಣೆ ಹಸುಗಳನ್ನ ಕಿಚ್ಚು ಹಾಯಿಸುವುದು. ಈ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.